ಸುಳ್ಯದ ಮಹಿಳೆಯೋರ್ವರಿಗೆ ಪುತ್ತೂರು ಶಾಸಕ ಅಶೋಕ್ ರೈ ಅವರ ಹೆಸರಿನಲ್ಲಿ ವಂಚನೆಯನ್ನ ಮಾಡಿದ್ದು, ಆದರೆ ಶಾಸಕ ಅಶೋಕ್ ರೈ ಅವರು ಮಹಿಳೆ ಕಳೆದುಕೊಂಡ ಮೊತ್ತವನ್ನು ಪಾವತಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಸುಳ್ಯದ ದಕ್ಷಿಣ ಬೀರಮಂಗಲ ನಿವಾಸಿ ಗಣೇಶ್ ಅವರ ಪತ್ನಿ ಪುಷ್ಪಾವತಿ ಹಣ ಕಳೆದುಕೊಂಡ ಗೃಹಿಣಿ. ಪುಷ್ಪಾವತಿ ಪತಿ ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇವರ ಕಷ್ಟವನ್ನ ಕಂಡು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಕೂಡ ಬಿತ್ತರಾಗಿತ್ತು. ಈ ಸುದ್ದಿಯನ್ನು ಗಮನಿಸಿದ್ದ ಹಲವು ದಾನಿಗಳು ಪುಷ್ಪಾವತಿ ಖಾತೆಗೆ ಹಣವನ್ನ ಕಳಿಸಿದ್ರು. ಒಟ್ಟು 22,500 ರೂಪಾಯಿ ಹಣ ಜಮೆಯಾಗಿತ್ತು. ಜುಲೈ 27ರಂದು ಸಂಜೆ ವೇಳೆ ಅನಾಮಿಕ ಕರೆಯೊಂದು ಬಂದಿದೆ. ಕರೆಯನ್ನ ಸ್ವೀಕರಿಸಿದ ಪುಷ್ಪಾವತಿಯವರಲ್ಲಿ ನಿಮಗೆ ಪುತ್ತೂರು ಶಾಸಕ ಅಶೋಕ್ ರೈ ಅವರು ಎಂದು ಹೇಳಿದ. ಇದನ್ನ ನಂಬಿದ ಮಹಿಳೆ ತನ್ನ ಖಾತೆಯಲ್ಲಿದ್ದ 22,500 ರೂಪಾಯಿಯನ್ನ ಕರೆ ಮಾಡಿದ್ದ ವ್ಯಕ್ತಿಗೆ ಫೋನ್ ಪೇ ಅನ್ನ ಮಾಡಿದ್ದಾರೆ. ಇದಾದ ಬಳಿಕ ಕರೆ ಮಾಡಿದಾಗ ಆ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಈ ಬಗ್ಗೆ ಪುಷ್ಪಾವತಿಯವರು ಸುಳ್ಯ ನಗರ ಠಾಣೆಯಲ್ಲಿ ಕೇಸನ್ನ ಕೂಡ ದಾಖಲಿಸಿದ್ದಾರೆ. ಮಂಗಳವಾರ ಮಹಿಳೆಯು ಶಾಸಕರ ಹೆಸರಿನಲ್ಲಿ ಹಣ ವಂಚನೆ ಆಗಿರುವ ಬಗ್ಗೆ ತಿಳಿಸಿದ್ದಾರೆ. ತನ್ನ ಹೆಸರು ಹೇಳಿ ಮಹಿಳೆಗೆ ವಂಚನೆ ಮಾಡಿದ ವಿಷಯ ತಿಳಿದು ಓರ್ವ ರೋಗಿಯ ಖಾತೆಗೆ ಬಂದ ಹಣವನ್ನ ಈ ರೀತಿಯಾಗಿ ಸುಳ್ಳು ಹೇಳಿ ವಂಚನೆ ಮಾಡಿದ್ದು ದೇವರು ಮೆಚ್ಚದ ಕೆಲಸ ಆಗಿದೆ ಎಂದು ಹೇಳಿ ವರದಿ ಮಾಡಿದಂತಹ ಪತ್ರಕರ್ತಿಗೆ ಕರೆ ಮಾಡಿ ನನ್ನ ಹೆಸರು ಹೇಳಿದ ಕಾರಣ ನನ್ನ ಮೇಲಿನ ಗೌರವದಿಂದ ಮಹಿಳೆ ಹಣ ಕಳಿಸಿದ್ದಾರೆ. ಮಹಿಳೆ ಹಣ ಕಳೆದುಕೊಂಡ ಮೊತ್ತವನ್ನ ನಾನು ನೀಡೋದಾಗಿ ತಿಳಿಸಿದ್ದಾರೆ. ಬಳಿಕ ಶಾಸಕರು ಮಹಿಳೆ ಕಳೆದುಕೊಂಡ ಮೊತ್ತ 22,500 ರೂಪಾಯಿಗೆ ಹೆಚ್ಚುವರಿಯಾಗಿ 7,500 ರೂಪಾಯಿ ನೀಡಿ ಒಟ್ಟು 30,000 ರೂಪಾಯಿ ಖಾತೆಗೆ ಜಮೆ ಮಾಡೋದಾಗಿ ತಿಳಿಸಿ ಮಹಿಳೆಗೆ ಸಾಂತ್ವನವನ್ನ ಹೇಳಿದ್ದಾರೆ. ಸುಳ್ಯದ ಶಾಂತಿನಗರ ನಿವಾಸಿ ಗಣೇಶ್ ಎಂಬುವರು ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅವರಿಗೆ ಸಹಾಯಧನ ಮಾಡಲಿಕ್ಕಾಗಿ ಮಾಧ್ಯಮದ ಮಿತ್ರರು ನ್ಯೂಸ್ ನಾಕ್ಔಟ್ ಅನ್ನೋರು ಒಂದು ಮಾಧ್ಯಮದಲ್ಲಿ ಅವರ ಈ ಕ್ಯಾನ್ಸರ್ನ ವಿಷಯವಾಗಿ ಸಹಾಯಧನಕ್ಕಾಗಿ ಒಂದು ಎಪಿಸೋಡ್ ಅನ್ನು ಮಾಡಿಬಿಟ್ಟಿದ್ರು. ಬೇರೆ ಬೇರೆ ಕಡೆಯಿಂದ ಅವರಿಗೆ ಸ್ವಲ್ಪ ಸಹಾಯಧನಗಳು ಬಂದಿತ್ತು. ಆಗ ಅವರ ಹೆಂಡತಿಗೆ ನನ್ನ ಹೆಸರಿನಲ್ಲಿ ಅಶೋಕ್ ಕುಮಾರ್ ಅವರ ಹೆಸರಿನಲ್ಲಿ ಫೋನ್ ಮಾಡಿ ಅದಕ್ಕೆ ಟ್ಯಾಕ್ಸ್ ಕಟ್ಲಿಕ್ಕಿದೆ, ಅವ್ರು 3 ಲಕ್ಷ ಕೊಡ್ಲಿಕ್ಕೆ ಹೇಳಿದ್ದಾರೆ, ಟ್ಯಾಕ್ಸ್ ಕಟ್ಲಿಕ್ಕಿದೆ ಅಂತ ಹೇಳಿ ಅವರಿಗೆ ದಾನಿಗಳಿಂದ ಬಂದಂತ ಸುಮಾರು 22,500 ರೂಪಾಯಿಗಳನ್ನು ಅವರು ಕಬಳಿಸುವಂತ ಕೆಲಸವನ್ನು ಯಾರೋ ಒಬ್ರು ಮಾಡಿದ್ದಾರೆ. ಇದರ ಬಗ್ಗೆ ಈಗಲೇ ಸುಳ್ಯದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಇದನ್ನು ಕೂಡ ನಾಕ್ಔಟ್ ಏನು ಟಿವಿಯ ಚಾನೆಲ್ನವರು ಇದ್ದಾರೆ, ಅವರು ಅದನ್ನು ಕೂಡ ಪ್ರಸಾರ ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿದೆ. ನಾನು ಇವತ್ತು ಈ ಮಾಧ್ಯಮದವರ ಮುಖಾಂತರ ಅವರ ಹೆಂಡತಿಯನ್ನು ಸಂಪರ್ಕ ಮಾಡಿ ಅವರಿಗೆ ಫೋನಿನಲ್ಲಿ ಸಂಪರ್ಕ ಮಾಡಿ ಅವರಿಗೆ 30,000 ರೂಪಾಯಿಗಳನ್ನು ಕೊಡುವ ಭರವಸೆಯನ್ನು ಕೊಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಹೆಸರಿಗೆ ಗೌರವ ಕೊಟ್ಟು ಗೊತ್ತಿಲ್ಲದೆ ಆ ಕಷ್ಟದಲ್ಲಿರುವಂತಹ ಮಹಿಳೆ ಅವರ ಕೈಯಲ್ಲಿದ್ದಂತ 22,500 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇದರಿಂದ ನನಗೆ ನೋವಾಗಿದೆ. ಯಾರು ಕೂಡ ಸಾರ್ವಜನಿಕರು ಈ ರೀತಿ ಕರೆಗಳು ಬಂದರೆ ಅದಕ್ಕೆ ಹೋಗೊಟ್ಟಬಾರದು. ಅವರಿಗೆ ಹೋಗಿರುವಂತ ಹಣ ಏನು ನಷ್ಟ ಆಗಿದೆ ಅದಕ್ಕೆ ಸ್ವಲ್ಪ ಸೇರಿಸಿ 30,000 ರೂಪಾಯಿಯನ್ನು ಅವರಿಗೆ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅವರ ಅಕೌಂಟ್ಗೆ ಈ ಹಣವನ್ನು ಟ್ರಾನ್ಸ್ಫರ್ ಮಾಡುವ ಕೆಲಸವನ್ನು ಮಾಡ್ತೀನಿ.